ಪಾರ್ವತಿ ಬಂದು ಹೋಗೋವರೆಗೂ ದಾಮಿನಿ ನನ್ನ ಜೊತೆಲೇ ಇದ್ಲು. ಅವಳೇನಾದ್ರೂ ಅಂದು ಆಡಿದಿದ್ರೆ ನನ್ನ ಗಮನಕ್ಕೂ ಬರ್ತಾ ಇತ್ತು ಅಲ್ವಾ? ಅಯ್ಯೋ, ನಿಮ್ಗೆ ಇವಳ ಬಗ್ಗೆ ಏನು ಗೊತ್ತಿಲ್ಲ. ರಘು, ಇದೊಂದು ವಿಷಯದ ಮಟ್ಟಿಗೆ ನಾನು ದಾಮಿನಿನ ನಂಬ್ತೀನಿ. ಯಾಕಂದ್ರೆ ದಾಮಿನಿಗೆ ಪಾರ್ವತಿನ ಕಂಡ್ರೆ ಆಗಲ್ಲ, ಅವಳು ಅರಸನ ಕೋಟೆಯಲ್ಲಿ ಇರೋದು ದಾಮಿನಿಗೆ ಇಷ್ಟ ಇಲ್ಲ, ಎಲ್ಲ ಓಕೆ. ಆದರೂ ದಾಮಿನಿ ಒಬ್ಬಳು ಮಾತಿಗೆ ಕಟ್ಟು ಬಿದ್ದು ಪಾರ್ವತಿ ಮನೆಯಿಂದ ಹೊರಗೆ ಹೋಗ್ತಾಳೆ ಅಂದ್ರೆ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಯಾಕಂದ್ರೆ ದಾಮಿನಿ ಇದಕ್ಕಿಂತ ಮುಂಚೆ ಪಾರ್ವತಿಗೆ ಅದೆಷ್ಟೋ ಸಲ ಅವಮರ್ಯಾದೆ ಆಗೋ ಥರ ನಡ್ಕೊಂಡಿದ್ದಾಳೆ, ಕೆಟ್ಟದಾಗಿ ನಡೆಸ್ಕೊಂಡಿದ್ದಾಳೆ. ಆಗೆಲ್ಲ ತಾಳ್ಮೆಯಿಂದ ಇದ್ದ ಪಾರ್ವತಿ ಈಗ ಮಗಳಲ್ಲಿ ಒಂದು ಮಗು ಇರೋವಾಗ ದಾಮಿನಿ ಮಾತನ್ನ ಕೇಳಿಸ್ಕೊಂಡು ನಮ್ಮೆಲ್ಲರ ಪ್ರೀತಿನ ಮರೆತು ಹೊರಗೆ ಹೋಗ್ತಾಳೆ ಅಂದ್ರೆ ಹೇಗೆ ನಂಬೋದು? ಬೇರೆ ಏನೋ ಕಾರಣ ಇದೆ. ಕಾರಣ ಏನ್ ಬೇಕಾದರೂ ಆಗಿರಬಹುದು. ಈಗ ನಿಮ್ಮೆಲ್ಲರ ಲಾಜಿಕ್ ಕೇಳಿದ ಮೇಲೆ ನನ್ಗೇನ್ ಅನ್ನಿಸ್ತಾ ಇದೆ ಗೊತ್ತಾ? ಆದಿ ಪಾರ್ವತಿ ಇಬ್ರು ತಾವು ಏನನ್ನೋ ಹೊಸದಾಗಿ ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರ ದಾರಿನ ಅವರು ಕಂಡುಕೊಂಡಿದ್ದಾರೆ. ಮನೆ ಒಳಗೆ ಬಂದಷ್ಟೇ ಬೇಗ ಹೊರಟು ಬಿಟ್ರಲ್ಲ, ಮನೆ ಒಳಗೆ ಬಂದು ಏನ್ ಸುಖ ಉಂಡ್ರು ಅಂತ ನೋವಾಗುತ್ತೆ. ಆದ್ರೆ ಅವರಿಬ್ರು ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿರೋದಂತೂ ನಿಜ. ತಮ್ಮದೇ ಅಸ್ತಿತ್ವನ ಕಂಡುಕೋಬೇಕು, ತಮ್ಮ ಮಗುಗೆ ತಮ್ಮದೇ ಐಡೆಂಟಿಟಿ ಕೊಡಬೇಕು ಅಂತ ಪಾರ್ವತಿ ಮಾತಾಡಿದ್ಲು. ಒತ್ತಡ ಯಾರದ್ದೇ ಆಗಿದ್ರು ಅವಳ ಮನಸ್ಸಿಗೂ ಅದು ಸ್ಟ್ರಾಂಗ್ ಆಗಿ ಅನಿಸಿದೆ. ಅವಳ ಮಾತಿನ ತೀವ್ರತೆಯಿಂದ ನನಗರ್ಥ ಆಗಿದೆ, ಅವಳಿಗೂ ಅದು ಅನಿಸಿದೆ ಅಂತ. ನೋಡೋಣ, ನಾವು ಸ್ವಲ್ಪ ಸ್ಪೇಸ್ ಕೊಟ್ಟು ನೋಡೋಣ. ಅವ್ರು ಹೇಳಿದ ಹಾಗೆ ದೊಡ್ಡ ಸಾಧನೆ ಮಾಡಬಹುದೇನೋ, ದೊಡ್ಡ ಅಚೀವ್ಮೆಂಟು ಅವ್ರಿಗೋಸ್ಕರ ಕಾದಿರ್ಬೋದೇನೋ. ಪಾರ್ವತಿಗೆ ನಮ್ಮ ನೆರಳಲ್ಲಿ ಇರೋದು ಇಷ್ಟ ಇಲ್ಲ, ಆದರೆ ಅವಳೇ ಎಲ್ರಿಗೂ ನೆರಳನ್ನ ಕೊಡೋ ಥರ ದೊಡ್ಡದಾಗಿ ಬೆಳಿಬಹುದೇನೋ. ಲೆಟ್ಸ್ ವೇಟ್ ಅಂಡ್ ಸಿ. ಏನೇ ಆದರೂ ಒಂದೇ ಕಾಂಪೌಂಡಲ್ಲೇ ಇರ್ತಾರೆ, ಆಗಾಗ ಅವ್ರ ಮುಖ ನೋಡ್ತಾ ಇರ್ಬೋದು ಅನ್ನೋದ್ರಲ್ಲೇ ಪಾರುನೆ ಇವಳಕ್ಕೆ ಈ ರೀತಿ ಬಟ್ಟೆ ಹಾಕೊಂಡಿದ್ದಾಳೆ. ಬಸ್ರಿ ಬೈಕೆ ಅನ್ಕೋಬೇಕಾ ಅಥವಾ ಬೇರೆ ಏನಾದರೂ ಕಾರಣ ಇರ್ಬೋದಾ? ಪಾರು ತುಂಬ ನಾಚಿಕೆ ಸ್ವಭಾವದವಳು, ಆದರೂ ಇಷ್ಟು ಕಾನ್ಫಿಡೆಂಟ್ ಆಗಿ ಈ ಬಟ್ಟೆ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ನಾವು ಉದ್ಧಾರ ಆಗಬೇಕು ಅಂದರೆ ನಾವು ಜಾಸ್ತಿ ಕೆಲಸ ಮಾಡಬೇಕು. ಅದಕ್ಕೆ ನೀವು 8:30ಗೆಲ್ಲ ಮನೆ ಬಿಡಬೇಕು ಅಂತ ನನ್ನ ಸಾರ್ತಿನ ಗಣಿನ ಮನೆಯಿಂದ ಸಾಗಾಗ್ತಾ ಇದ್ಲು. ಮೊನ್ನೆ ಮಧ್ಯಾಹ್ನ ಮನೆಗೆ ಹೋದಾಗ ಬೆಳಗ್ಗೆ ಹಾಕಿದ ಸೀರೆನ ಬದಲಾಯಿಸಿದ್ಲು. ಕೇಳಿದ್ದಕ್ಕೆ ಸೀರೆ ಮೇಲೆ ನೀರು ಚೆಲ್ತು ಅಂತ ಹೇಳಿದ್ಲು. ಆದರೆ ಪ್ರೀತು ಆಗಲೇ ಅಪ್ಪ ಎಳ್ನೀರು ಕೊಡೋದಕ್ಕೆ ಮನೆ ಹತ್ರ ಬಂದಿದ್ರು, ಮನೆ ಬಾಗ್ಲಾಕಿತ್ತು ಅಂತ ಹೇಳ್ದ. ಆಗ ಅನಾಥಾಶ್ರಮಕ್ಕೆ ಬಟ್ಟೆ ಕೊಡಕ್ಕೆ ಹೋಗಿದ್ದೆ ಅಂತ ಪಾರ್ವತಿ ಹೇಳಿದ್ಲು. ಆದರೆ ನೆಕ್ಸ್ಟ್ ದಿನ ಅನಾಥಾಶ್ರಮಕ್ಕೆ ಕೊಡಬೇಕಾಗಿರೋ ಬಟ್ಟೆನೇ ಅವಳು ಹಾಕೊಂಡಿದ್ಲು. ಅಂದರೆ ಪ್ರತಿದಿನ ಆ ಬಟ್ಟೆನ ಹಾಕೊಂಡು ಪಾರ್ವತಿ ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇರ್ಬೋದು? ನನ್ನಿಂದ ಇದನ್ನು ಯಾಕೆ ಮುಚ್ಚಿಡ್ತಾ ಇರ್ಬೋದು? ಇಲ್ಲ, ಪಾರು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾಳೆ ಅಂತ ನಾನು ಕಂಡು ಹಿಡಿಲೇಬೇಕು.
ಏನು ವಿಷಯ ಸಾವಿತ್ರಿ? ಏನೋ ಕೆಲಸ ಅಂತಿದ್ದೆ, ಅವಳಿಗೇನು ಕೆಲಸ ಇರುತ್ತೆ ಈ ಸಮಯದಲ್ಲಿ? ನನ್ನಿಂದ ಏನು ಮುಚ್ಚಿಡಬೇಡ ಸಾವಿತ್ರಿ. ಅದು ನನ್ನ ಸೊಸೆ ವಿಷಯದಲ್ಲಿ ಅದು ಏನೇ ಇದ್ರೂ ಹೇಳು. ನಿಜ ಹೇಳಿದ್ರೆ ನೀವು ತಡ್ಕೊಳ್ಳಲ್ಲ ಅಮ್ಮವ್ರೆ, ಅದಕ್ಕೆ ಸುಳ್ಳು ಹೇಳಬೇಕಾದ ಪರಿಸ್ಥಿತಿ. ದಯವಿಟ್ಟು ಕ್ಷಮಿಸ್ಬಿಡಿ. ಸಾವಿತ್ರಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಪಾರ್ವತಿ ಬಗ್ಗೆ ಅದೇನೋ ಹೇಳೋಕ್ ಹೊರಟ್ರಿ? ಅದೇ ಬೆಳಗ್ಗೆ ದೊಡ್ಡ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪಾರ್ವತಿನೂ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಕ್ ಹೋಗಿ ತಡರಿಸ್ಬಿಟ್ಟೆ. ಅಲ್ಲ, ಆದಿತ್ಯ ಯಾಕೆ ಪಾರ್ವತಿನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ, ಅದು ಕೆಲ್ಸಕ್ಕೆ ಹೋಗುವಾಗ? ಆದಿತ್ಯ ಕೆಲ್ಸಕ್ಕೆ ಹೋದಾಗ ನಾವು ನೋಡಿದ್ವಿ, ಅವನು ಒಬ್ಬನೇ ಹೋದ್ನಲ್ಲ. ಹೌದಾ? ಆದ್ರೆ ಪಾರ್ವತಿನೇ ಫೋನ್ ಮಾಡಿ ನನ್ನ ಯಜಮಾನ್ರ ಜೊತೆ ಹೋಗ್ತಿದ್ದೀನಿ ಅಂತಂದ್ಲು. ಬಹುಶಃ ದೊಡ್ಡ ಯಜಮಾನ್ರು ವಾಪಸ್ ಬಂದು ಮತ್ತೆ ಕರ್ಕೊಂಡು ಹೋದ್ರೇನೋ. ಪಾರ್ವತಿ ಹುಷಾರಾಗಿದ್ದಾಳೆ ತಾನೇ ಸಾವಿತ್ರಿ? ಅವನು ಕೆಲ್ಸಕ್ಕೆ ಹೋದವನು ಮತ್ತೆ ಬಂದು ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಅವಳಿಗೇನಾದ್ರೂ ಆರೋಗ್ಯದ ಸಮಸ್ಯೆನಾ? ಆಸ್ಪತ್ರೆಗೆ ಏನಾದ್ರೂ ಕರ್ಕೊಂಡು ಹೋಗಿದ್ದಾನಾ? ಅಮ್ಮೋರೆ, ನೀವು ಗಾಬರಿ ಆಗ್ಬೇಡಿ, ಪಾರ್ವತಿ ಆರಾಮಾಗೇ ಇದ್ದಾಳೆ. ನಾವು ಬೆಳಿಬೇಕು ಅಂತ ಅದ್ಯಾವುದೋ ದೇವಸ್ಥಾನಕ್ಕೆ ದಿನಾ ಬಂದು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾಳೆ. ದೊಡ್ಡ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಳಲ್ಲಿ ಬಿಟ್ಟು ಹೋಗ್ತಾರಷ್ಟೇ. ಆದಷ್ಟು ಬೇಗ ಅವ್ರು ಅಂದ್ಕೊಂಡಿರೋ ಸಾಧನೆ ಎಲ್ಲ ಮಾಡಿ ಈ ಮನೆಗೆ ವಾಪಸ್ ಬಂದ್ಬಿಡ್ಲಿ ಅಂತ ಆ ದೇವ್ರ ಹತ್ರ ಮನಸಾರೆ ಬೇಡ್ಕೋತೀನಿ. ನೀವು ಮೆಕ್ಯಾನಿಕ್ನ ಕಳ್ಸೋಕ್ಕೆ ಇನ್ನೂ 1 hour ಆಗುತ್ತೆ ಅಂದರೆ ನಾನು ಅಲ್ಲಿವರೆಗೂ ಇಲ್ಲೇ ಹೇಗೆ ವೇಟ್ ಮಾಡೋಕ್ಕಾಗುತ್ತೆ ಸರ್? ನನ್ನ ಬಸ್ರಿ ಬೇರೆ. ದಯವಿಟ್ಟು ಇನ್ನೂ ಸ್ವಲ್ಪ ಬೇಗ ಮೆಕ್ಯಾನಿಕ್ನ ಕಳ್ಸೋಕ್ಕಾಗುತ್ತಾ ಪ್ಲೀಸ್? ಆಗ್ಲೇ ತೆಗಿತಾ ಇಲ್ವಲ್ಲ, ಏನಾದ್ರೂ ಮಲ್ಕೊಂಡ್ಬಿಟ್ರಾ? ಮೇಡಮ್, ನೀವು ಬಸ್ರಿ ಹೆಣ್ಮಕ್ಳು ಈ ರೀತಿ ಒಬ್ಬೊಬ್ರೆ ಓಡಾಡಬಾರ್ದು, ತುಂಬಾ ರಿಸ್ಕು. ಹೌದು, ಯಾವಾಗಲೂ ನನ್ನ ಹಸ್ಬೆಂಡ್ ಎಲ್ಲ ಥಿಂಗ್ಸ್ನ ತಂದಿಡ್ತಾ ಇತ್ತು. ಬಟ್ ಈಗ ಅವರು ಕ್ಯಾಫೆ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಅವ್ರಿಗೆ ಯಾಕೆ ತೊಂದರೆ ಅಂತ ನಾನೇ ಕಾರ್ ಓಡಿಸ್ಕೊಂಡು ಬಂದ್ಬಿಟ್ಟೆ. ಆದ್ರೂ ನೀವು ಪ್ರೆಗ್ನೆಂಟ್ ಲೇಡೀಸ್ ಬಗ್ಗೆ ಮಾತಾಡಿದ್ನ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಕೆಲವು ತಿಂಗಳು ಹಿಂದಿನವರೆಗೂ ನನಗೂ ಈ ಬಸ್ರಿ ಹೆಣ್ಮಕ್ಳ ಬಗ್ಗೆ, ಅವ್ರ ಕಷ್ಟಗಳ ಬಗ್ಗೆ ಅಷ್ಟು ಮಟ್ಟಿಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಇವಾಗ ನನ್ನ ಹೆಂಡತಿನೂ ಬಸ್ರಿ ಮೇಡಮ್, 5 ತಿಂಗಳು ತುಂಬಿತು. ಮೊನ್ನೆಯೂ ಸೀಮಂತ ಮಾಡಿದ್ವಿ. ಹಂಗಾಗಿ ನನಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನಿಮ್ಮ ಹೆಂಡತಿ ಏನ್ ಮಾಡ್ತಿರೋದು? ಬಿಟ್ರೆ ಇಡೀ ಬೆಟ್ಟನೇ ಸರಿಸ್ಬಿಡ್ತಾಳೆ. ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಅಷ್ಟು ಉತ್ಸಾಹ ಅವಳಿಗೆ. ಆದ್ರೆ ಇವಾಗ ಫುಲ್ ಟೈಮ್ ಹೌಸ್ ವೈಫ್. ಸಾಮಾನ್ಯವಾಗಿ ಒಂದ್ ಅರ್ಧ kg ಭಾರನ ದಿನ ಪೂರ್ತಿ ಹೊರಬೇಕು ಅಂದ್ರೆ ನಮ್ಗೆ ಆಗದೇ ಇಲ್ಲ, ಒದ್ದಾಡ್ಬಿಡ್ತೀವಿ. ಅಂಥದ್ರಲ್ಲಿ ನೀವು ಹೆಣ್ಮಕ್ಳು 9 ತಿಂಗಳು ಒಂದು ಮಗುನ ಹೊರ್ತೀರ. ಒಂದು ದಿನ ಭಾರ ಅಂತ ಹೇಳಲ್ಲ, ರಕ್ತ ವಸ್ತು ಜೀವ ಕೊಡ್ತೀರ. ನಿಜವಾಗ್ಲೂ ಈ ಹೆಣ್ಮಕ್ಳು ಗ್ರೇಟ್ ಮೇಡಮ್. ನನ್ನ ಹೆಂಡತಿನೂ ಗ್ರೇಟೇ ಅಲ್ವಾ ಮೇಡಮ್? ಬಸ್ರಿ ಹುಡುಗಿಗೆ ಯಾವ ಕಷ್ಟನೂ ಆಗ್ಬಾರ್ದು ಅಂತ ಒಂದ್ ಕಡ್ಡಿನ ಆಚೆ ತೀಸೆ ಇಡಕ್ ಬಿಡ್ತಿರ್ಲಿಲ್ಲ. ಅದಕ್ಕೆ ಕಳೆದ 2 ದಿನದಿಂದ ಮನೇಲಿ ಒಬ್ಳಕ್ಕೂ ಸುಮ್ಮನೆ ಬೋರ್ ಆಗುತ್ತೆ, ಟೈಮೇ ಮುಂದೋಗಲ್ಲ, ನನ್ನ ಕೈಲಾದಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಪಾಪ ಹೋಗ್ಲಿ, ಕೈಲಾದಷ್ಟು ಕೆಲಸ ಮಾಡು ಅಂತ ಸುಮ್ಮನೆ ಬಿಟ್ವಿ. ಆದ್ರೆ ಅವಳನ್ನ ಬಿಸ್ಲಿಗೆ ಕಾಲಿಡಕ್ಕೂ ಬಿಡ್ತಿಲ್ಲ ಮೇಡಮ್.
ನಿಮ್ ಮಿಸ್ಸಸ್ ತುಂಬಾ ಅದೃಷ್ಟ ಮಾಡಿದ್ದಾರೆ. ನಾನು ಅಷ್ಟೇ ಮೇಡಮ್. ಪಾರುನಂತ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಆದರೆ ಅಂತ ನನ್ನ ಪಾರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾಳಲ್ಲ, ಯಾಕೆ? ಅದೇನು ದಿನ ಯಾವುದೋ ಕೆಲ್ಸಕ್ಕೆ ಹೋಗಿ ಬರೋ ಥರ ಇಂಥ ಟೈಮಿಗೆ ಬರ್ತಾಳೆ ಅಂತ ಕರಾರುವಾಕ್ಕಾಗಿ ಹೇಳ್ತಿದೀಯಲ್ಲ, ಅದು ಹೇಗೆ? ದೇವಸ್ಥಾನದಲ್ಲಿ ಅಷ್ಟೊತ್ತು ಯಾವ ಸೇವೆ ಮಾಡ್ತಾಳೆ ಪಾರ್ವತಿ? ಅದು ಪ್ರತಿದಿನ? ಅಮ್ಮೋರೆ, ಅದು ನನಗೆ ಗೊತ್ತು ಅತ್ತೆ. ನಮ್ಮ ಪಾರ್ವತಿ ಅಕ್ಕನ ಮನ್ಸಲ್ಲಿ ಏನೇ ಪ್ರಶ್ನೆ ಇದ್ರು ಹೋಗಿ ಗಂಟೆಗಟ್ಲೆ ದೇವ್ರ ಮುಂದೆ ಕುತ್ಕೊಂಡ್ ಬಿಡ್ತಾರೆ. ಇದೇನು ಹೊಸದಲ್ವಲ್ಲ, ಅವ್ರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡಿರೋದು. ಆದ್ರೆ ಸೀಮಂತದ ನಂತರ ಅವಳ ಬಿಹೇವಿಯರ್ ಅಲ್ಲಿ ಬದಲಾವಣೆ ಕಾಣಿಸ್ತಾ ಇರೋದು ನಿಜ ಅಲ್ವಾ? ಹೌದು, ನನಗೂ ಇದೇ ಪ್ರಶ್ನೆ ಕಾಡ್ತಿದೆ. ಅದಕ್ಕೆ ಇವತ್ತು ಅವ್ರ ಮನೆಗೆ ಬರ್ತಿದ್ದ ಹಾಗೆ ಹೋಗಿ ಅವ್ರ ಹತ್ರ ಕೇಳ್ತೀನಿ. ನಾನು ಅವ್ರ ಮುದ್ದಿನ ತಂಗಿ ಅಲ್ವಾ, ನನ್ನ ಹಠಕ್ಕಾದ್ರೂ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅವ್ರು ಹೇಳಲೇಬೇಕು, ಅವ್ರು ಹೇಳ್ತಾರೆ. ಜಾಣೆ ನೀನು. ನಮ್ ಪಾರ್ವತಿ ಅಕ್ಕನೂ ಕೂಡ ಒಪ್ಕೊಂಡಮ್ಮ. ಹಲೋ, ಹೇಳಿ ಜನಕಮ್ಮ. ಏನು? ಹೌದಾ? ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಜಯ, ಏನಾಯ್ತು? ಮ್ಯಾಮ್, ಅಕ್ಕ ಪ್ರೆಗ್ನೆಂಟ್ ಅಲ್ವಾ, ವಾಟರ್ ಲೀಕ್ ಆಯ್ತಂತೆ ಮ್ಯಾಮ್. ಓಹ್, ತಕ್ಷಣ ಅವಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಕ್ಕೆ ಹೇಳು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬಟ್ ಮ್ಯಾಮ್, ಡಾಕ್ಟರ್ ಇನ್ನು ಡೆಲಿವರಿಗೆ 1 ವೀಕ್ ಇದೆ ಅಂತ ಹೇಳಿದ್ದಾರೆ. ಇರಬಹುದು, ಆದ್ರೆ ಈ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡೋದು ಬೇಡ. ನೀ ತಕ್ಷಣ ಹೊರಡು. ನಮ್ದು ಯಾವ್ದಾದ್ರು ಒಂದು ಕಾರ್ ತಗೊಂಡು ಹೋಗು, ಡ್ರೈವರ್ನ ಬರಕ್ಕೆ ಹೇಳು. ಅಮ್ಮೋರೆ, ನಿಮ್ ಮುಖದಲ್ಲಿ ಇಷ್ಟೊಂದು ಆತಂಕ ಕಾಣಿಸ್ತಾ ಇದೆ. ಜಯ ಅವ್ರ ಅಕ್ಕನ್ಗೆ ಏನಾದ್ರು ತುಂಬಾ ತೊಂದ್ರೆನಾ? ಎಷ್ಟೋ ಜನ ಗರ್ಭಿಣಿಯರು ರುಟೀನ್ ಚೆಕಪ್ಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಡಾಕ್ಟರ್ ಕೊಟ್ಟ ಡೇಟ್ಗಿಂತ ಮುಂಚೆನೆ ಡೆಲಿವರಿ ಆಗಿ ಆರಾಮಾಗಿ ಮನೆಗೂ ಬಂದಿರ್ತಾರೆ. ಆದ್ರೆ ಜಯನ ಅಕ್ಕನ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇದೆ. ಗರ್ಭಕೋಶದಲ್ಲಿ ಮಗು ನೀರಿನ ಮಧ್ಯನೇ ಇರುತ್ತೆ. ಹೆರಿಗೆ ಸಮಯದಲ್ಲೂ ಕೂಡ ಆ ನೀರೇ ತುಂಬಾ ಹೆಲ್ಪ್ ಮಾಡುತ್ತೆ. ಆದ್ರೆ ಈಗ ನೀರೇ ಲೀಕ್ ಆಗ್ತಿದೆ ಅಂತಂದ್ರೆ ಮಗುಗೆ ಸಿಗಬೇಕಾದಷ್ಟು ಆಕ್ಸಿಜನ್ ಸಿಗದೆ ಹೋಗ್ಬೋದು. ಮಗುಗೆ ತೊಂದರೆ ಆಗುತ್ತೇನೋ ಅಂತ. ಪಾಪ ಯಜಮಾನ್ರು, ಅವ್ರಿಗೆ ನನ್ನಲ್ಲಿ ಈ ಥರ ನೋಡಿ ಅದೆಷ್ಟು ಸಂಕಟ ಆಯ್ತೋ ಏನೋ. ಅವ್ರು ಹೋಗೋವಾಗ ಅವ್ರ ಹಿಂದೆನೆ ಹೊರಟ್ಬಿಡ್ಬೇಕು ಅಂತ ಅನ್ನಿಸ್ತು. ಆದ್ರೆ ಪಾಪ ಅಕ್ಕವರು, ಈಗಿದ್ದು ನನಗೆ ಕೆಲ್ಸದ ಮನೆನೇ ಆಗಿಲ್ಲ. ನಾನು ಅಕ್ಕವರಿಬ್ರು ಅಕ್ಕ ತಂಗಿ ಅನ್ನೋ ಥರ ಮನಸ್ಥಿತಿಲಿದ್ದೀನಿ. ಅವ್ರಿಗೀಗ ನನ್ನ ಅಗತ್ಯ ತುಂಬ ಇದೆ. ಮನೆಗೆ ಹೋದ್ಮೇಲೆ ಯಜಮಾನ್ರಿಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಪಾರ್ವತಿ ಅವರೇ, ಏನಾದರೂ ಪ್ರಾಬ್ಲಮಾ? ಅಲ್ಲ,
ತುಂಬ ಹೊತ್ತಿಂದ ಗಮನಿಸ್ತಾ ಇದ್ದೀನಿ. ಇದಕ್ಕಿದ್ದಾಗೆ ಡಲ್ ಆಗಿಬಿಟ್ರಿ. ಕೆಲಸನೂ ಒಮ್ಮೆ ಮಾಡಿ ಮುಗಿಸ್ಬಿಟ್ರೆ ಸಾಕು ಅನ್ನೋ ಥರ ಮಾಡ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ಏನಿಲ್ಲ ಅಕ್ಕವ್ರೆ, ಕೆಲಸ ಎಲ್ಲ ಆಯಿತು. ನಾಳೆ ಬೆಳಗ್ಗೆಗೆ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ. ಬೇರೆ ಏನಾದರೂ ಬೇಕಾದರೆ ಹೇಳಿ. ಬೇಡ ಬೇಡ, ಇವತ್ತು ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡ್ ಆಚೆ ಹೋಗೋಣ ಅಂತ ಹೇಳಿದ್ದಾರೆ, ಹಾಗಾಗಿ ಮತ್ತೇನು ಬೇಡ. ಹಾಗಾದರೆ ನಾನು ಹೊರಡ್ಬೋದಾ? ಸರಿ ಪಾರ್ವತಿ ಅವರೇ, ನೀವು ಹೊರಡ್ಬೋದು. ಯಜಮಾನ್ರ, ಹೌದಾ? ಯಾಕೆ ಹಾಗಾಯ್ತಂತೆ? ಈಗ ಹೇಗಿದಾರಂತೆ ಅತ್ತೆ? ಡೆಲಿವರಿ ಇವತ್ತೇ ಆಗುತ್ತಂತ? ನನಗೂ ಯಾವ ಕ್ಲಾರಿಟಿನೂ ಸಿಕ್ಕಿಲ್ಲಮ್ಮ. ನಾನು ಫ್ಯಾಮಿಲಿ ಡಾಕ್ಟ್ರಿಗೆ ಹೇಳಿದ್ದೀನಿ, ಏನಾದರೂ ಗಾಬರಿ ಆಗೋವಂಥ ವಿಷಯ ಇದ್ದರೆ ಮೊದಲು ನನಗೆ ಫೋನ್ ಮಾಡಿ ಹೇಳಿ, ಆಮೇಲೆ ನಾನೇ ಜಯನಿಗೆ ಫೋನ್ ಮಾಡ್ತೀನಿ ಅಂತ. ನಾನು ಅವ್ರ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇದುವರೆಗೂ ಅಂಥ ಕಾಲ್ ಏನೂ ಬಂದಿಲ್ಲ. ಇಷ್ಟಕ್ಕೂ ನೀನ್ ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೀಯಾ? ಜನನಿಗೂ ಈಗ 5ನೇ ತಿಂಗಳು ತುಂಬ್ತಲ್ವಾ ಅದಕ್ಕೆ. ಹೆರಿಗೆ ದಿನಗಳು ಕೂಡ ಹತ್ರ ಬರ್ತಾ ಇವೆ. ಮೊದಲನೇ ಹೆರಿಗೆ ಬೇರೆ, ಅದಕ್ಕೆ ಸಹಜವಾದ ಆತಂಕ. ಅದಕ್ಕೆ ಇನ್ನೊಬ್ಬ ಬಸ್ರಿ ಹೆಂಗಸಿನ ಹೆರಿಗೆ, ಅವಳ ಅನುಭವದ ಬಗ್ಗೆ ಕುತೂಹಲ, ಆತಂಕ. ಕುತೂಹಲ ಏನೋ ಸರಿ, ಆದ್ರೆ ಆತಂಕ ಯಾಕಮ್ಮ? ಕೂತ್ಕೋ. ಯಾಕೆ ಚಿಂತೆ ಮಾಡ್ತೀಯ? ನಾವೆಲ್ಲ ನಿನ್ ಜೊತೆಲಿ ಇಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ, ಏನು ಯೋಚನೆ ಮಾಡಬೇಡ. ನಾನು 2 ಮಕ್ಕಳನ್ನ ಹೆತ್ತಿದ್ದೀನಿ, ನಾರ್ಮಲ್ ಡೆಲಿವರಿ. ಜಯನ್ ಅಕ್ಕನಿಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ಸಿ ಸೆಕ್ಷನ್ ಮಾಡ್ಬೋದು ಅನ್ಕೋ. ಆದ್ರೆ ಹೆರಿಗೆ ಅನ್ನೋದು ಹೆಣ್ಣಿಗೆ ಪುನರ್ಜನ್ಮದ ಥರ ಅಲ್ವಾ ಅದಕ್ಕೆ? ಮಗು ಜೊತೆಗೆ ತಾಯಿನೂ ಹುಟ್ಟಾಳೆ ಅನ್ನೋದು ಎಷ್ಟು ಸತ್ಯ ಅಲ್ವಾ ಅದಕ್ಕೆ? ಹಾ, ಆದ್ರೆ ಎಷ್ಟೇ ಹೆರಿಗೆ ನೋವು ಅನುಭವಿಸಿರ್ಲಿ, ಆ ಮಗುವಿನ ಮುದ್ದಾದ ಮುಖ ನೋಡ್ತಿದ್ದ ಹಾಗೆ ಎಲ್ಲ ತಾಯಂದ್ರು ಹೆರಿಗೆ ನೋವನ್ನ ಮರ್ತೇ ಬಿಡ್ತಾರೆ. ನಾವಿದನ್ನ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಜನನಿಗೆ ಅವಳ ಮಗು ಮುಖ ನೋಡಿದಾಗ ಈ ಅನುಭವ ಆಗುತ್ತೆ, ನೋಡ್ತೀರಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡ್ತಿದ್ದಾರೆ. ನಮ್ಮ ಜಯ ಅಕ್ಕನ ವಿಷಯ ಹೇಳಕ್ಕೆ ಇರಬೇಕು. ಹಲೋ ಡಾಕ್ಟರ್, ಹೇಗಿದ್ದಾರೆ ನಮ್ಮ ವಿಜಯಲಕ್ಷ್ಮಿ? ಡೆಲಿವರಿ ಆಯ್ತಾ? ತಾಯಿ ಮಗು ಆರೋಗ್ಯವಾಗಿದ್ದಾರಾ? ವಾಟ್? ಅವಳು ಸೂಪರ್ ವುಮನ್. ಈ ಕಾಫಿ ಮಾಡೋದ್ರಿಂದ ಅವಳಿಗೆ ಏನು ಸುಸ್ತಾಗಲ್ಲ. ಇದೆಲ್ಲ ತುಂಬಾ ಸುಲಭದ ಕೆಲಸ. ಬರೀ ಕಾಫಿ ಮಾಡೋದು ಮಾತ್ರ ಅಲ್ಲ ಸಾರ್ಥಿ, ಇಡೀ ಮನೇನ ಗುಡಿಸಿ ಬರ್ಸಿ ಅಡಿಗೆ ಮಾಡಿಟ್ಟು ಇನ್ನೊಬ್ಳು ಗರ್ಭಿಣಿ ಹೆಣ್ಣು ಮಗಳನ್ನ ಆರೈಕೆ ಮಾಡೋಷ್ಟು ಕೆಪಾಸಿಟಿ ನಿಮ್ಮ ಮಗಳಿಗಿದೆ.
ಏನು ದೊಡ್ಡ ಯಜಮಾನ್ರಿ ಹಾಗಂದ್ರೆ? ದೊಡ್ಡ ಯಜಮಾನ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೋ ಈ ಮಾತನ್ನ ನೊಂದ್ಕೊಂಡು ಹೇಳ್ದಾಗಿದೆಯಲ್ಲ, ಏನಾಯ್ತು? ಅಪ್ಪ ನಾನು ಹೇಳ್ತೀನಿ. ಆಗ್ಲೇ ಯಜಮಾನ್ರು ಮನೆಗೆ ಬರ್ತಿದ್ದ ಹಾಗೆ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಆಗ ಅವ್ರು ನಿನ್ನ ಹಾಗೇನೆ ನೀನು ಕಾಫಿ ಮಾಡೋದು ಬೇಡ, ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀನು ಕೂತಿರು ಅಂತ ಹೇಳಿದ್ರು. ಅದಕ್ಕೆ ನಾನು ತಮಾಷೆಗೆ ಹೇಳ್ದೆ, ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ, ನಮ್ಮಪ್ಪ ನನ್ನನ್ನು ಗಟ್ಮುಟ್ಟಾಗಿ ಸಾಕಿದ್ದಾರೆ ಅಂತ ಹೇಳ್ದೆ. ಬಸ್ರಿ ಆದ್ರೆ ಏನಂತೆ, ಬರೀ ಕಾಫಿ ಮಾಡೋದು ಒಂದೇ ಅಲ್ಲ, ಇಡೀ ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ರಿಗೂ ಅಡುಗೆ ಮಾಡಿ, ಬೇಕಾದ್ರೆ ನಂತರ ಒಂದು ಬಸ್ರಿ ಹೆಂಗಸನ್ನು ನೋಡ್ಕೋತೀನಿ ಅಂತ ಹೇಳ್ದೆ. ಅದಕ್ಕೆ ಕೋಪ ಮಾಡಿಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟೇನಾ ದೊಡ್ಡ ಯಜಮಾನ್ರೆ? ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಿ? ಏನೋ ತಮಾಷೆಗೆ ಅಂದಿರ್ತಾಳೆ, ಹೊಟ್ಟೆಯಲ್ಲಿ ಕೂಸಿಟ್ಕೊಂಡು ಅವಳಾದರೂ ಅದನ್ನು ಯೋಚನೆ ಮಾಡೋಕ್ಕಾದ್ರೂ ಸಾಧ್ಯನಾ? ಪಾರ್ವತಿ, ಕಂಡವ್ರ ಮನೇಲಲ್ಲ, ನಮ್ಮ ಮನೇಲೂ ಅಂತ ಕೆಲಸ ಮಾಡಬಾರ್ದು. ಬಸ್ರಿ ಹೆಣ್ಮಕ್ಳು ಯಾವ್ಯಾವ ತಿಂಗಳಲ್ಲಿ ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಮಾಡಬಾರ್ದು ಅನ್ನೋದು ನಮಗೂ ಗೊತ್ತಿಲ್ವಲ್ಲ. ನನಗೆ ಗೊತ್ತಪ್ಪ, ಬಸ್ರಿ ಹೆಣ್ಮಕ್ಳು ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಜನನಿ ಪುಸ್ತಕ ಕೊಟ್ಟಿದ್ದಾಳೆ. ಇದನ್ನ ನಾನು 2 ಸಲ ಓದಿದ್ದೀನಿ. ಇದರಲ್ಲಿ ಏನು ಬರ್ದಿದೆ ಗೊತ್ತಾ? ಬಸ್ರಿ ಹೆಣ್ಮಕ್ಳು ಕೂತ್ ಕಡೆನೆ ಕೂರೋದ್ರಿಂದ ತೊಂದರೆ ಆಗುತ್ತಂತೆ. ಜನನಿ, ಕಳೆದ ಸಲ ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಹುಟ್ಟೋ ಮಗುವಿನ ಬಗ್ಗೆ ಎಷ್ಟು ಪ್ರೀತಿಯಿಂದ ಹೇಳ್ಕೊಂಡಿದ್ರು. ನನ್ನ ತಾಯಿನ ನನ್ನ ಮಗುವಿನ ರೂಪದಲ್ಲಿ ಬರ್ತಿದ್ದಾರೆ ಅಂತ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ಆದ್ರೆ ಇವತ್ತು ಹುಟ್ಟಾನೆ ಮಗು ಹೋಗ್ಬಿಡ್ತಂತೆ. ಈಗ ಮಡ್ಲು ಖಾಲಿ, ಅವ್ರ ಕೈನೂ ಖಾಲಿ. ನನಗೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತೆ. ಪಾಪ ಅವ್ರು ಹೆಂಗ್ ತಡ್ಕೊಂಡಿರ್ತಾರೆ. ಯಾವ ಹೆಣ್ಮಕ್ಳಿಗೂ ಇಂಥ ಕಷ್ಟ ಬರ್ಬಾರ್ದು. ನನಗೂ ಹೀಗೆ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ? ಜನನಿ, ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಜನನಿ, ಅರ್ಥ ಮಾಡ್ಕೊಮ್ಮ. ಜಯ ಅವ್ರ ಅಕ್ಕನಿಗಾದ ಕಾಂಪ್ಲಿಕೇಶನ್ ಥರನೇ ನಿನಗೂ ಹೆರಿಗೆಲ್ ತೊಂದರೆ ಆಗ್ಬೋದು ಅಂತ ನೀನ್ ಯಾಕೆ ಅನ್ಕೋತಾ ಇದೀಯಾ? ನೀನು ವೀರಣ್ಣನ ಮಗಳು, ಇಷ್ಟು ವೀಕ್ ಆಗ್ಬಿಟ್ರೆ ಹೇಗೆ? ಜಯ ಅವ್ರ ಅಕ್ಕನ ಬಗ್ಗೆ, ಅವಳ ಕಂಡೀಷನ್ ಬಗ್ಗೆ ನಾನು ಕ್ಯಾಶುವಲ್ ಆಗಿ ಹೇಳ್ದೆ ಅಷ್ಟೇ. ಈಗ ಅದೇ ತಪ್ಪಾಗೋಯ್ತಲ್ಲ. ನೀನೇ ನಿನ್ ಪಾರ್ವತಿ ಅಕ್ಕನ ಹತ್ರ ಆಗಾಗ ಹೇಳ್ತಾ ಇರ್ತೀಯ ತಾನೆ, ನಮ್ಮ ಮಕ್ಕಳು ಅರಸನ ಕೋಟೆ ಕುಡಿಗಳು, ಅವರು ಸುರಕ್ಷಿತವಾಗಿ ಯಾವಾಗ್ಲೂ ಆರೋಗ್ಯವಂತರಾಗೇ ಇರ್ತಾರೆ ಅಂತ. ನಿನ್ ಮಾತಿನ ಮೇಲೆ ನೀನೇ ನಂಬಿಕೆ ಕಳ್ಕೊಂಡ್ಬಿಟ್ರೆ ಹೇಗಮ್ಮ? ಇದು ಬರೀ ಒಂದ್ ಮಗು ಅಲ್ಲ ಅತ್ತೆ, ನನ್ ಕನ್ಸು. ಹೊಟ್ಟೆಲಿ ಇಟ್ಕೊಳ್ಳೋ 9 ತಿಂಗಳು ಕನ್ಸಲ್ಲ, ಈ 9 ತಿಂಗಳಲ್ಲಿ ಬರೋ ಪ್ರತಿಯೊಂದು ಕ್ಷಣದ ಕನ್ಸು. ಅದಕ್ಕೆ ನನ್ ಬಸ್ರಿ ಆದಾಗಿಂದ ಈ ಕ್ಷಣದವರೆಗೂ ಕನ್ಸನ್ನ ತುಂಬಾ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಕನ್ಸು ಕೈಜಾರ್ ಹೋದ್ರೆ, ಚಿತ್ರ ಆದ್ರೆ ನನಗೆ ಬದುಕೋ ಆಸನೆ ಹೊರಟೋಗ್ಬಿಡುತ್ತೆ. ಅತ್ತೆ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ?
ಏನಮ್ಮ ನನ್ನ ಹೆರಿಗೆ ಸಮಯದಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿ ನನ್ನ ಮಗುನ ಅನ್ನೋ ಆಯ್ಕೆ ಪ್ರಶ್ನೆ ಬಂದ್ರೆ ನನ್ನ ಮಗುನ ಆಯ್ಕೆ ಮಾಡ್ಕೊಳ್ಳಿ. ಜನನಿ ಪುಟ್ಟ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನಗೆ ಗಾಬರಿ ಆಗತ್ತೆ ಕಂದ. ರತ್ನವೇಣಿ, ಜನನಿ ಏನೋ ಚಿಕ್ಕೋಳು, ಮೊದಲನೇ ಹೆರಿಗೆ, ಆತಂಕ ಸಹಜ. ಅವಳೇನೋ ಗಾಬರಿಲಿ ಮಾತಾಡ್ತಾಳೆ ಅಂತಂದ್ರೆ ನೀವು ಹೀಗೆ ಗಾಬರಿ ಮಾಡ್ಕೊಂಡ್ಬಿಟ್ರೆ ಹೇಗೆ? ನಾವು ಧೈರ್ಯ ಹೇಳೋಣ. ನಮ್ ಜನನಿ ಜಾಣೆ. ನನ್ನಿಂದಾನೇ ಉಳಿತಾಯ ಶುರುವಾಗ್ಲಿ ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡೆ. ಸೇರ್ಕೊಳ್ಳೋಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳಬೇಕು ಅಂತ ನಿನಗೆ ಅನ್ಸಲೇ ಇಲ್ವಾ ಪಾರು? ಅನ್ನಿಸ್ತು. ಆದ್ರೆ ನಮ್ಮ ಮದುವೆ ಆದ್ಮೇಲೆ ನಾನಾಗ್ಲಿ ನೀನಾಗ್ಲಿ ಯಾವ ನಿರ್ಧಾರ ತಗೊಂಡ್ರು ನಮ್ಮಿಬ್ರು ಒಪ್ಪಿಗೆನೂ ಇರ್ತಿತ್ತಲ್ವಾ? ಹೌದು. ಆದ್ರೆ ನಾನು ಕೆಲ್ಸಕ್ಕೆ ಹೋಗೋ ವಿಚಾರನ ನಿಮ್ಮ ಹತ್ರ ಹೇಳಿದ್ರೆ ನೀವು ಖಂಡಿತ ಒಪ್ಪಲ್ಲ ಅಂತ ನಂಗೆ ಗೊತ್ತಿತ್ತು. ನಮ್ಮ ಬೆಳವಣಿಗೆಗೆ ಈ ಕೆಲಸ ಅನಿವಾರ್ಯ ಆಗಿತ್ತು. ಅದಕ್ಕೆ ನಾನು ಹೇಳಲಿಲ್ಲ. ಕ್ಷಮಿಸ್ಬಿಡಿ ಯಜಮಾನ್ರೆ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತಾರಂತೆ. ಬಡವ್ರಿಗೆ 10,000 ರೂಪಾಯಿ ಸಣ್ಣ ವಿಷಯ ಅಲ್ಲ ಅಲ್ವಾ ಯಜಮಾನ್ರೆ? ಉಳಿತಾಯ ದೃಷ್ಟಿಯಿಂದ ನೋಡಿದ್ರೆ ಅದು ದೊಡ್ಡ ಮೊತ್ತನೇ. ಮೊನ್ನೆ ಗಂಟಿಯವ್ರ ಸಾಲದ ಕಂತು ಕಟ್ಟೋದಕ್ಕೆ ನನಗೆ 5,000 ಶಾರ್ಟೇಜ್ ಆಗಿತ್ತಲ್ಲ, ಅವಾಗ ನೀನು ಕೊಟ್ಟೆ. ಆ ದುಡ್ಡು ಸಾವಿತ್ರಕ್ಕನೇ ಕೊಟ್ಟಿದ್ದ ಅಥವಾ? ಇಲ್ಲ, ಅಕ್ಕವರು ನನಗೆ ಅಡ್ವಾನ್ಸ್ ಅಂತ ಕೊಟ್ಟ ಹಣ. ಅವರು ತುಂಬ ಒಳ್ಳೆ ಜನ ಯಜಮಾನ್ರೆ. ನಿಮ್ಗೇನಾದ್ರೂ ದುಡ್ಡು ಬೇಕಾ ಅಂತ ಕೇಳಿ ಅವರೇ ನನಗೆ ಕೊಟ್ಟಿದ್ದು. ನಿಮ್ಮ ಆಟೋ ಸಾಲದ ಕಂತು ಕಟ್ಟೋದಕ್ಕೆ ಆ ಹಣ ಸಹಾಯ ಆಯ್ತಲ್ಲ, ನನಗಂತೂ ತುಂಬ ಸಂತೋಷ ಆಯ್ತು. ನಾನು ಕೆಲ್ಸಕ್ಕೆ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಆದರೂ ನಿನ್ನ ಕೆಲ್ಸಕ್ಕೆ ಹೋಗೋದು ನನಗೆ ಈಗಲೂ ಒಪ್ಪಿಗೆ ಇಲ್ಲ ಪಾರು. ಪ್ಲೀಸ್ ಪಾರು, ಆ ಕೆಲಸ ಬಿಟ್ಬಿಡು. ನಾನು ಪ್ರತಿದಿನ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬ ಸಂತೋಷವಾಗಿರ್ತೀನಿ ಯಜಮಾನ್ರೆ. ಅಕ್ಕವರು ಕೂಡ ಬಸ್ರಿ ಹೆಂಗಸು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಹಾಗೆ ಈ ರತ್ನವೇಣಿ ಥರದವ್ರು ಅಂದಿದ್ದು ಆಡಿದ್ದು ಯಾವುದು ನೆನಪಿಗೆ ಬರಲ್ಲ. ಆದ್ರಿಂದ ನನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಅವ್ರ ಮನೇಲಿ ಹೇಳ್ಕೊಳ್ಳೋ ಅಂತ ಕೆಲಸ ಏನೂ ಇರಲ್ಲ. ಗಂಡ ಹೆಂಡತಿ ಇಬ್ಬರೇ, ಒಳ್ಳೆ ಜನ ಬೇರೆ. ದಯವಿಟ್ಟು ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬಿಡಿ ಯಜಮಾನ್ರೆ. ಉಳಿತಾಯಕ್ಕೊಂದು ಸಂಪಾದನೆ ಅನ್ನೋದಕ್ಕಿಂತ ನಿನ್ನ ಕೆಲ್ಸಕ್ಕೆ ಹೋಗಿ ಬರೋವರೆಗೂ ನಿನಗೆ ರತ್ನವೇಣಿಯವ್ರು ಆಡಿದ ಮಾತು ನೆನಪಿಗೆ ಬರಲ್ಲ ಅಂತೀಯಲ್ಲ?